ಹಾಯ್ ಹೆಲೋ ವಿಡಿಯೋ ನೋಡ್ತಾ ಹೋದರೆ RRB ಗ್ರೂಪ್ ಡಿಗೆ ಸಂಬಂಧಪಟ್ಟಂತೆ ಈ ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿರ್ತಕ್ಕಂಥದ್ದು 17ರಿಂದ ಶುರು ಆದರೆ ಡಿಸೆಂಬರ್ ಅಪ್ ಟು 8 ತನಕ ಈ ಒಂದು ಎಕ್ಸಾಮ್ ಇರ್ತಕ್ಕಂಥ ಒಂದು ಡೇಟ್ ಅನೌನ್ಸ್ ಕೂಡ ಸಹ ಆಗಿರ್ತಕ್ಕಂಥದ್ದು. ಸ್ನೇಹಿತರೆ, ಈಗ ಟೈಮ್ ಜಾಸ್ತಿ ಇಲ್ಲ, ತುಂಬ ಕಡಿಮೆ ಇರ್ತಕ್ಕಂಥ ಒಂದು ಟೈಮು. ಈ ಒಂದು ಜಾಬನ್ನು ಪಡ್ಕೋಬೇಕಂದ್ರೆ ಯಾವ ರೀತಿ ನಾವು ಸ್ಟಡಿಯನ್ನು ಮಾಡಬೇಕು, ಯಾವ ರೀತಿ ನಾವು ನಡ್ಕೊಳ್ಬೇಕು, ಯಾವ ರೀತಿ ನಾವು ಯಾವ ಒಂದು ವೇನಲ್ಲಿ ನಾವು ಈ ಒಂದು ಸ್ಟಡಿಯನ್ನು ಮಾಡಬೇಕು ಅಂತಕ್ಕಂಥದ್ದು ನಾವು ತುಂಬ ನೋಡಿ ಸ್ನೇಹಿತರೆ. 17 ನವೆಂಬರ್ ಅಂತ ಹೇಳಿದ್ರೆ ಇರ್ತಕ್ಕಂಥದ್ದು ನೆಕ್ಸ್ಟ್ ಮಂತ್ ಬಂದೇ ಬಿಡ್ತು. ಸೊ ಹೀಗಿರುವಾಗ ನಾವು ಮಾಡ್ತಕ್ಕಂಥ ಒಂದು ಸ್ಟಡಿ ತುಂಬಾ ಫೋಕಸ್ಡ್ ಆಗಿರಬೇಕು ಆ್ಯಂಡ್ ಗೋಲ್ ಅಂತಕ್ಕಂಥದ್ದು ಆಗಿರುತ್ತೆ. ಸೊ ನೋಡಿ, ವೇಕೆನ್ಸಿ ಡೀಟೇಲ್ಸ್ ನೋಡ್ತಾ ಹೋದರೆ 32,400 ಇರ್ತಕ್ಕಂಥದ್ದು. ಸೊ ಅದರಲ್ಲಿ 1,08,22,423 ಅಪ್ಲಿಕೇಶನ್ಗಳು ಬಂದಿರತಕ್ಕಂಥದ್ದು ಆಗಿದೆ. ಸೊ ಟೋಟಲ್ ಆಗಿ ನೋಡ್ತಾ ಹೋದರೆ ಬ್ಯಾಂಗ್ಳೂರಲ್ಲಿ ನೋಡ್ತಾ ಹೋದರೆ ಟೋಟಲ್ ಆಗಿ 503 ಪೋಸ್ಟ್ ಇರ್ತಕ್ಕಂಥದ್ದು. ಸೊ ಇಲ್ಲಿರ್ತಕ್ಕಂಥ 2 ಲಕ್ಷ ಚಿಲ್ಲರೆ ಪೋಸ್ಟ್ ಅಪ್ಲಿಕೇಶನ್ಗಳು ಬಂದಿರತಕ್ಕಂಥದ್ದು ಆಗಿದೆ. ಸೊ ಹೀಗಿರಬೇಕಾದ್ರೆ ನಾವು ಮಾಡ್ತಕ್ಕಂಥ ಸ್ಟಡಿ, ಹಾಕ್ತಕ್ಕಂಥ ಎಫರ್ಟು, ಮಾಡ್ತಕ್ಕಂಥ ಹಾರ್ಡ್ ವರ್ಕು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೋಡಿ ಸ್ನೇಹಿತರೆ, ಈ ಒಂದು ಎಕ್ಸಾಮ್ ಏನಿದೆಯೋ ಇದರಲ್ಲಿ ಮೇಯ್ನಾಗಿ ಮಾಡ್ತಾ ಹೋಗೋದು CBT ಎಕ್ಸಾಮಿನೇಷನ್ ಆಗಿರುತ್ತೆ. ಅಂತ ಹೇಳಿದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ ಆ್ಯಂಡ್ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟು. ಸೊ CBTಲಿ ನೀವು ಪಾಸ್ ಆದ ನಂತರ ಈ ಒಂದು ಫಿಸಿಕಲ್ ಬರ್ತಕ್ಕಂಥದ್ದಾಗಿರುತ್ತೆ. ಅದಾದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್, ಅದಾದ ನಂತರ ಮೆಡಿಕಲ್ ಟೆಸ್ಟ್ ಬರ್ತಕ್ಕಂಥದ್ದು. ಸೊ ಮೇಯ್ನಾಗಿ ಇಲ್ಲಿ CBT ಎಕ್ಸಾಮಿನೇಷನ್ ಮೇಯ್ನಾಗಿ ನೀವು ಪಾಸ್ ಮಾಡ್ತಕ್ಕಂಥದ್ದಾಗಿರುತ್ತೆ. ಓಕೆ, ಇನ್ನು ನೆಕ್ಸ್ಟು ಇದನ್ನೆಲ್ಲ ನಾವು ನೋಡ್ತಾ ಹೋದಾಗೆ ರೈಲ್ವೆ RRB ಗ್ರೂಪ್ ಡಿ ಸಿಲೆಬಸ್ಗೆ ಸಂಬಂಧಪಟ್ಟಂತೆ ಒಂದು ಎಕ್ಸಾಮ್ ಪ್ಯಾಟರ್ನ್ ಸಹ ನಾವು ನೋಡಬಿಡೋಣ. ಜನರಲ್ ಸೈನ್ಸ್ ಬಂದು 25 ಮಾರ್ಕ್ಸು, ಮ್ಯಾಥಮೆಟಿಕ್ಸ್ ಬಂದು 25, ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಬಂದು 30 ಮಾರ್ಕ್ಸ್ ಇರುತ್ತೆ, ಜನರಲ್ ಅವೇರ್ನೆಸ್ ಆ್ಯಂಡ್ ಕರೆಂಟ್ ಅಫೇರ್ಸ್ ಬಂದು 20 ಮಾರ್ಕ್ಸು, ಟೋಟಲ್ ಆಗಿ 100 ಮಾರ್ಕ್ಸ್ ಇರ್ತಕ್ಕಂಥದ್ದು. ಇದು ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಸೊ ನೆಗೆಟಿವ್ ಮಾರ್ಕ್ಸ್ ಅಂತ ಹೇಳಿದ್ರೆ 1/3 ಮಾರ್ಕ್ಸ್ ಡಿಡಕ್ಷನ್ ಆಗುತ್ತೆ. ಸೊ ತಪ್ಪು ಆನ್ಸರ್ಗೆ ನೀವು ಆನ್ಸರ್ ಮಾಡದೆ ಬಿಟ್ಟರೆ ಅಲ್ಲಿ ಯಾವುದೇ ಒಂದು ಅಂಕಗಳನ್ನ ಕಡಿತಗೊಳಿಸೋದಿಲ್ಲ. ಬಟ್ ಆನ್ಸರ್ ರಾಂಗ್ ಆಗಿದ್ರೆ ಸೊ ಅದರಲ್ಲಿ ಮಾರ್ಕ್ಸನ್ನು ಕಡಿತ ಮಾಡ್ತಾರೆ. ಆ್ಯಂಡ್ ಟೋಟಲ್ ಆಗಿ ನಿಮ್ಗೆ ಇರ್ತಕ್ಕಂಥದ್ದು 90 ಮಿನಿಟ್ಸ್ಗಳು, ಹೌದಲ್ವಾ? ಸೊ 90 ನಿಮಿಷಗಳಿರುತ್ತೆ, 100 ಕ್ವಶನ್ಸ್ಗಳಿರುತ್ತೆ. ಸೊ ಇದೆಲ್ಲ ಓಕೆ. ಇದನ್ನು ನಾವು ಫೇಸ್ ಮಾಡೋದು ಹೇಗೆ ಅಂತಕ್ಕಂಥದ್ದು ಮೇಯ್ನಾಗಿ ನಾವು ನೋಡ್ತಾ ಹೋಗಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಎಕ್ಸಾಮ್ ಪ್ಯಾಟರ್ನ್ ನೋಡಿದ್ವಿ. ಎಕ್ಸಾಮ್ ಪ್ಯಾಟರ್ನ್ ನೋಡ್ತಾ ಹೋದಾಗೆ ಜನರಲ್ ಸೈನ್ಸ್ ಬರುತ್ತೆ. ಸೊ ಜನರಲ್ ಸೈನ್ಸ್ ಟೋಟಲ್ ಎಷ್ಟು 25 ಮಾರ್ಕ್ಸ್. ಸೊ ಈ 25 ಮಾರ್ಕ್ಸಲ್ಲಿ ಫಿಸಿಕ್ಸಲ್ಲಿ 7 to 8 ಮಾರ್ಕ್ಸ್ ಬರುತ್ತೆ, ಕೆಮಿಸ್ಟ್ರಿ 7 to 8 ಮಾರ್ಕ್ಸು, ಬಯಾಲಜಿ 10 ಮಾರ್ಕ್ಸ್ ಬರ್ತಕ್ಕಂಥದ್ದು, ಕರೆಂಟ್ ಅಫೇರ್ಸ್ ಆ್ಯಂಡ್ ಜನರಲ್ ಅವೇರ್ನೆಸ್ ಬಂದು 20 ಮಾರ್ಕ್ಸ್ ಇರುತ್ತೆ. ಸೊ ಈ ಒಂದು ಟಾಪಿಕ್ಗಳೇನಿದೆಯೋ ಸೊ ಇದರಲ್ಲಿ ನಾವು ತುಂಬಾ ಟೈಮನ್ನು ಸೇವ್ ಮಾಡ್ತಕ್ಕಂಥದ್ದು ಆಗಿರುತ್ತೆ ಎಕ್ಸಾಮ್ ಇದರಲ್ಲಿ. ಸೊ ಹಾಗಾಗಿ ಇದಕ್ಕೆ ಜಾಸ್ತಿ ನೀವು ಹೊತ್ತನ್ನು ಕೊಡಲೇಬೇಕು, ಡೆಫಿನೆಟಾಗಿ ಕೊಡಲೇಬೇಕಾಗುತ್ತೆ. ಯಾಕಂದರೆ ನೀವು ನೋಡ್ತಾ ಆನ್ಸರ್ ನಿಮ್ಗೆ ಗೊತ್ತಿರಬೇಕಾಗಿರುತ್ತೆ ಅಲ್ಲಿ. ಸೊ ಆ ಒಂದು ಟೈಮಲ್ಲಿ ನಿಮಗೆ ಟೈಮ್ ಸೇವ್ ಆಗ್ತಕ್ಕಂಥದ್ದು ಸಹ ಮುಖ್ಯ ಆಗಿರುತ್ತೆ. ಓಕೆ, ಆ್ಯಂಡ್ ಚಾಪ್ಟರ್ಸ್ ಬರುತ್ತೋ. ಓಕೆ, ಸೊ ಆ ಒಂದು ಫಿಸಿಕ್ಸ್ ಚಾಪ್ಟರ್ನ ನೋಡ್ತಾ ಹೋದಾಗ, ನಂತರ ಮ್ಯಾಥ್ಸಲ್ಲಿ ಟಾಪಿಕ್ಸ್ ವೈಸ್ ನೋಡ್ತಾ ಹೋದಾಗ ನಂಬರ್ ಸಿಸ್ಟಮ್ ಬರೋದು ಬರುತ್ತೆ. 1 or 2 ಮಾರ್ಕ್ಸು, ಬಾಡ್ ಮಾರ್ಕ್ಸ್ 2 or 3 ಮಾರ್ಕ್ಸ್ ಬರುತ್ತೆ, ಡೆಸಿಮಲ್ 2, ಆ್ಯಾವ್ರೇಜ್ ಬಂದು 1 or 2 ಕ್ವಶನ್ಸು, ಆ್ಯಂಡ್ ನೆಕ್ಸ್ಟ್ LCM SM 1 or 2. ಸೊ ಈ ರೀತಿ ನೋಡ್ತಾ ಹೋದಾಗೆ ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಮತ್ತು ಟೈಮ್ ಆ್ಯಂಡ್ ವರ್ಕ್ ಏನಿದೆ ನೋಡಿ, ಇದರಲ್ಲಿ ತುಂಬ ಜಾಸ್ತಿ ಬರ್ತಕ್ಕಂಥ ರೇಷಿಯೋ ಆ್ಯಂಡ್ ಪ್ರಪೋರ್ಷನು, ಪರ್ಸೆಂಟೇಜ್ ಕಂಡಿರ್ತಕ್ಕಂಥದ್ದಾಗಿರ್ಬೋದು, ಜಿಯೋಮೆಟ್ರಿ ಆ್ಯಂಡ್ ಟ್ರಿಗ್ನೋಮೆಟ್ರಿ ಆಗಿರ್ಬೋದು, ಏಜ್ ಕ್ಯಾಲ್ಕುಲೇಷನ್ ಆಗಿರ್ಬೋದು. ಸೊ ಈ ರೀತಿ ನಾವು ನೋಡ್ತಾ ಹೋದಾಗೆ ಇದಕ್ಕೆ ಜಾಸ್ತಿ ಫೋಕಸನ್ನು ಮಾಡಬೇಕಾಗುತ್ತೆ ನೀವು. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂತ ಹೇಳಿದರೆ, ಈ ಒಂದು ಮ್ಯಾಥ್ಸ್ ಮತ್ತು ರೀಸನಿಂಗ್ ಏನಿದೆಯೋ ಇದರಲ್ಲಿ ಔಟ್ ತೊಗೊಳ್ಬಹುದು. ಸೊ ಇಲ್ಲಿ ಯಾವುದೇ ಒಂದು ಅನ್ಲಿಮಿಟ್ ಅಂತಕ್ಕಂಥಲ್ಲ, ಲಿಮಿಟೆಡ್. ಸೊ ಟಾಪಿಕ್ ಇಷ್ಟಿದೆ ಅಂತಂದರೆ ಈ ಟಾಪಿಕ್ ಮೇಲೆ ಕ್ವಶನ್ಸ್ಗಳು ಬರ್ತಾ ಹೋಗುತ್ತೆ. ಬಟ್ ಜನರಲ್ ಅವೇರ್ನೆಸ್ಸು ಮತ್ತು ಈ ಒಂದು ಸೈನ್ಸು ಇವೆಲ್ಲ ಅನ್ಲಿಮಿಟೆಡ್, ಎಷ್ಟೇ ಓದ್ತಾ ಇದ್ರು ಇನ್ನು ಕ್ವಶನ್ಸ್ಗಳು ಇನ್ನು ವಿಷಯಗಳು ಇದ್ದೇ ಇರುತ್ತೆ. ಬಟ್ ಮ್ಯಾಥ್ಸ್ ಮತ್ತು ಈ ಒಂದು ರೀಸನಿಂಗ್ ಅಂತಕ್ಕಂಥದ್ದು ಏನಿದೆಯೋ ಇದರಲ್ಲಿ ಔಟ್ ಸ್ಕೋರನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಇದರಲ್ಲಿ ನೀವು ಬಿಡೋಕ್ಕೆ ಹೋಗಬಾರ್ದು. ಎಷ್ಟು ಎಫರ್ಟ್ ಹಾಕೋದಕ್ಕೆ ಸಾಧ್ಯ ಆಗುತ್ತೋ, ಪ್ರಾಕ್ಟೀಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ನೀವು ಎಫರ್ಟ್ ಹಾಕಲೇಬೇಕಾಗುತ್ತೆ. ಸೊ ಟೋಟಲಾಗಿ ನಾವು ಹೇಳ್ಬೇಕಂತಂದರೆ ಇದರಲ್ಲಿ ಔಟ್ ಸ್ಕೋರನ್ನು ತೊಗೊಳ್ಬಹುದಾಗಿ 1 or 2 ಕ್ವೆಶನ್ಸ್ ಎಲ್ಲೋ ಮಿಸ್ ಆಗಬಹುದು, ಅಥವಾ 1 or 2 ಕ್ವೆಶನ್ಸು ಎಲ್ಲೋ ಒಂದು ರಾಂಗ್ ಆಗಬಹುದು.
ಬಟ್ ಆಲ್ಮೋಸ್ಟ್ ನೀವು ಎಲ್ಲ ಮಾರ್ಕ್ಸ್ಗಳನ್ನು ಸಹ ಈ ಒಂದು ಮ್ಯಾಥ್ಸಲ್ಲಿ ನೀವು ತೊಗೊಳ್ಬಹುದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ನಾವು ನೋಡೋದಾದರೆ, ಸೊ ನೋಡಿ, ಸಾಮಾನ್ಯ ಜ್ಞಾನ ಅಂತ ಹೇಳಿದಾಗ ಭೂಗೋಳಶಾಸ್ತ್ರ ಬರುತ್ತೆ, ಸಂಸ್ಕೃತಿ ಮತ್ತು ಕ್ರೀಡೆಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಭಾರತೀಯ ಇತಿಹಾಸ ಆಗಿರ್ಬೋದು, ಅರ್ಥಶಾಸ್ತ್ರ ಆಗಿರ್ಬೋದು, ಆ್ಯಂಡ್ ರಾಜಕೀಯ ಮತ್ತು ಸಂವಿಧಾನ ಆಗಿರ್ಬೋದು, ಪ್ರಚಲಿತ ವಿದ್ಯಮಾನಗಳಾಗಿರ್ಬೋದು, ವೈಜ್ಞಾನಿಕ ಸಂಶೋಧನೆಗಳಾಗಿರ್ಬೋದು, ಮತ್ತು ಏನು ಪ್ರಶಸ್ತಿಗಳು ಬರುತ್ತೋ ಸೊ ಅದಾಗಿರ್ಬೋದು. ಸೊ ಇದ್ರ ಬಗ್ಗೆ ಕ್ವಶನ್ಸ್ಗಳು ಕೇಳ್ತಾರೆ. ಸೊ ಇದರ ಒಂದು ಆಳ ತುಂಬ ದೊಡ್ಡದಾಗಿರುತ್ತೆ. ನಾವು ಎಷ್ಟು ಓದಿದ್ರೂ ಸಹ ಇದು ಮುಗಿದೇ ಇರ್ತಕ್ಕಂಥ ಒಂದು ಸಬ್ಜೆಕ್ಟ್ ಅಂತಲೇ ಹೇಳ್ಬಹುದಾಗಿರುತ್ತೆ. ಸೊ ಹಾಗಾಗಿ ಆಲ್ಮೋಸ್ಟ್ ಎಷ್ಟು ಸಾಧ್ಯ ಅಷ್ಟು ಸ್ಕೋರನ್ನು ಮಾಡಬಹುದು. ಬಟ್ ನಾವು ಓದ್ತೀವಿ ಅಂತ ತೊಗೊಳ್ತಾ ಹೋದಾಗ ಎಲ್ಲ ಒಂದು ಕಡೆ ಮಿಸ್ ಆಗ್ತಾ ಹೋಗುತ್ತೆ. ಬಟ್ ಮ್ಯಾಥ್ಸು ಮತ್ತು ರೀಸನಿಂಗ್ ಹಾಗಲ್ಲ, ಅಲ್ಲಿ ಒಂದು ಲಿಮಿಟೆಡ್ ಆಗಿರ್ತಕ್ಕಂಥದ್ದು ಸಿಲೆಬಸ್ ಎಷ್ಟಿದೆ ಅಂತಂದರೆ ಅಷ್ಟರಲ್ಲೇ ನಾವು ಅವ್ರ ಕ್ವಶನ್ಸ್ಗಳನ್ನ ಕೊಡ್ತಾ ಹೋಗ್ತಾರೆ. ಆ್ಯಂಡ್ ಅಲ್ಲಿ ತುಂಬ ಏನಂದರೆ ಪೂರ್ತಿಯಾಗಿ ನಾವು ಸ್ಕೋರನ್ನು ಮಾಡ್ತಕ್ಕಂಥ ಒಂದು ಸಬ್ಜೆಕ್ಟು ಅದಾಗಿರುತ್ತೆ. ಓಕೆ, ಸೊ ಆ್ಯಂಡ್ ನೆಕ್ಸ್ಟು ಭೌತಶಾಸ್ತ್ರ ವಿಭಾಗದ ಬಂದ ನೋಡ್ತಾ ಹೋದಾಗೆ ನಮಗೆ ಸಿಲೆಬಸ್ ಏನಿದೆ ನೋಡ್ತಾ ಹೋಗ್ತೀವಿ. SI ಯೂನಿಟ್ಸ್ಗಳು: ಚಲನೆ, ಬಲ, ಕಾರ್ಯ, ಶಕ್ತಿ, ಗುರುತ್ವಾಕರ್ಷಣೆ, ಒತ್ತಡ, ಧ್ವನಿ, ಅಲೆಗಳು, ಶಾಖ, ಬೆಳಕು, ಆ್ಯಂಡ್ ಪ್ರತಿಬಿಂಬ ಮತ್ತು ವಕ್ರೀಭವನ, ವಿದ್ಯುತ್, ಕಾಂತೀಯತೆ ಮತ್ತು ವಿದ್ಯುತ್ ಮಂಡಲ. ಸೊ ಇವೆಲ್ಲ ಟೋಟಲ್ ಆಗಿ ನಿಮಗೆ 7ರಿಂದ 8 ಮಾರ್ಕ್ಸು ಈ ಒಂದು ಫಿಸಿಕ್ಸಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಕೆಮಿಸ್ಟ್ರಿನ ನೋಡ್ತಾ ಹೋದಾಗೆ ಮ್ಯಾಟರು, ಆಟಮ್ಸ್, ಮಾಲಿಕ್ಯೂಲ್ಸ್, ಸ್ಟ್ರಕ್ಚರ್ ಆಫ್ ಆಟಮ್, periodic classifications of elements, chemical reactions and equations, acids, bases and salts, metals and non-metals, and oxidation and reduction. ಸೊ ಇದು ಟೋಟಲ್ ಆಗಿ 7 to 8 ಮಾರ್ಕ್ಸ್ ಬರ್ತಕ್ಕಂಥದ್ದಾಗಿರುತ್ತೆ. ಬಯಾಲಜಿಯಲ್ಲಿ ನೋಡ್ತಾ ಹೋದರೆ ಸೈಟಾಲಜಿ ಬರುತ್ತೆ, ಜೀವಿಗಳ ವರ್ಗೀಕರಣ ಬರುತ್ತೆ, ಜೆನೆಟಿಕ್ಸು, ಆನುವಂಶಿಕತೆ ಮತ್ತು ವಿಕಸನ, ಸಸ್ಯ ಸಾಮ್ರಾಜ್ಯದ ವರ್ಗೀಕರಣ, ಸಸ್ಯ ರೂಪ ವಿಜ್ಞಾನ, ಸಸ್ಯದ ಅಂಗಾಂಶ ಆಗಿರ್ಬೋದು. ಸೊ ಅದು ಸಸ್ಯ ಮತ್ತು ಜೀವಿ ಎರಡೂ ಸಹ ಬರ್ತಾ ಹೋಗುತ್ತೆ. ಫೋಟೋಸಿಂಥೆಸಿಸು, ಸಸ್ಯ ಹಾರ್ಮೋನ್ಗಳು, ಸಸ್ಯ ರೋಗಗಳು, ಪರಿಸರ ವಿಜ್ಞಾನ ಮತ್ತು ಪರಿಸರ ಮಾಲಿನ್ಯ, ಪ್ರಾಣಿ ಮತ್ತು ಪ್ರಾಣಿಗಳ ಜೀವಿಗಳ ವರ್ಗೀಕರಣದ ವ್ಯವಸ್ಥೆ. ಸೊ ಟೋಟಲ್ ಆಗಿ ನಿಮಗೆ ಬರ್ತಕ್ಕಂಥದ್ದು 10 ಮಾರ್ಕ್ಸ್ಗಳು ಈ ಒಂದು ಬಯಾಲಜಿಲಾಗಿರ್ತಕ್ಕಂಥದ್ದು. ಸೊ ಇಷ್ಟೆಲ್ಲ ನಾವು ಪಡ್ಕೊಳ್ಬೇಕಂದ್ರೆ ಈಗ ಇರ್ತಕ್ಕಂಥ ಕಮ್ಮಿ ಟೈಮಲ್ಲಿ ನಾವು ಯಾವ ರೀತಿ ಸ್ಟಡಿನ ಮಾಡಬೇಕು ಅಂತಕ್ಕಂಥದ್ದು ತುಂಬಾ ಮ್ಯಾಟರ್ ಆಗ್ತಕ್ಕಂಥದ್ದು ಆಗಿರುತ್ತೆ. ನೋಡಿ ಸ್ನೇಹಿತರೆ, RRB ಗ್ರೂಪ್ ಡಿಗೆ ಅಂತ ಹೇಳ್ತಾ ಹೋದಾಗೆ ಈಗ ಆಲ್ರೆಡಿ ಬ್ಯಾಂಗ್ಳೂರ್ ಅಂತ ಹೇಳಿದಾಗ ಅಲ್ಲಿ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಅಥವಾ ಹಿಂದಿನಲ್ಲಿ ಎಕ್ಸಾಮ್ಸ್ನ ನೀವು ತೊಗೊಂಡಿರ್ತೀರ, ಹೌದಲ್ವಾ? ಸೊ ಮೊದಲು ನೀವೇನು ಮಾಡಬೇಕಂತ ಹೇಳಿದ್ರೆ ಪರೀಕ್ಷೆಯ ಮಾದರಿ ಏನಿರುತ್ತೋ ಮತ್ತು ಪಠ್ಯಕ್ರಮ ಏನಿರುತ್ತೋ ಅದನ್ನು ಫಸ್ಟ್ ನೀವು ತಿಳ್ಕೊಳ್ಬೇಕಾಗುತ್ತೆ. ಸಿಲೆಬಸ್ ಮತ್ತು ಒಂದು ಪ್ಯಾಟರ್ನ್, ಎಕ್ಸಾಮ್ ಪ್ಯಾಟರ್ನ್ ಏನು ಬರುತ್ತೋ ಅದನ್ನು ನೀವು ತಿಳ್ಕೊಳ್ಬೇಕಾಗುತ್ತೆ. ನಂತರ ನಿಮ್ಮ ಸಾಮರ್ಥ್ಯ ಎಷ್ಟಿದೆ ಮತ್ತು ಯಾವ ಒಂದು ವಿಷಯಗಳಲ್ಲಿ ನಿಮ್ಮ ದೌರ್ಬಲ್ಯ ಇದೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಕೆಲವರಿಗೆ ಸೈನ್ಸಲ್ಲಿ ಸ್ವಲ್ಪ ಕೆಮಿಸ್ಟ್ರಿ ವೀಕ್ ಇರ್ಬೋದು, ಅಥವಾ ಮೆಂಟಲ್ ಎಬಿಲಿಟಿ ವೀಕ್ ಇರ್ಬೋದು, ಅಥವಾ ಮ್ಯಾಥ್ಸ್ ವೀಕ್ ಇರ್ಬೋದು. ಸೊ ಅಂಥ ಸಬ್ಜೆಕ್ಟ್ ಯಾವುದಿದೆ ಅಂತಕ್ಕಂಥ ಫಸ್ಟು ನಿಮ್ಮಲ್ಲಿ ನೀವು ಗುರುತಿಸ್ಕೊಳ್ಬೇಕಾಗುತ್ತೆ. ಓಕೆ, ಆ್ಯಂಡ್ ದುರ್ಬಲ ವಿಭಾಗಗಳಿಗೆ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥದ್ದು ಆಗಿರುತ್ತೆ. ಸೊ ನಮಗೆ ಯಾವುದೋ ಒಂದು ಸಬ್ಜೆಕ್ಟ್ ಗೊತ್ತಿಲ್ಲ ಅಥವಾ ಯಾವುದೋ ಒಂದು ಟಾಪಿಕ್ ಗೊತ್ತಿಲ್ಲ, ಯಾವುದೋ ಒಂದು ಟಾಪಿಕ್ ನಮ್ಗೆ ತುಂಬ ಕಷ್ಟ ಆಗ್ತಿದೆ ಅಂತ ಹೇಳಿದಾಗ ನೀವು ಅಲ್ಲಿ ತುಂಬ ಒಂದು ಸ್ಟಡಿಯನ್ನು ಮಾಡಬೇಕಾಗುತ್ತೆ. ಅದು ಇನ್ನೊಬ್ಬರು ಮಾಡ್ತಕ್ಕಂಥ ಪಾಠ ಕೇಳಾಗಿರ್ಬೋದು, ಲೆಕ್ಚರ್ ಕೇಳಾಗಿರಬಹುದು, ಅಥವಾ ನೀವೇ ಓನಾಗಿ ಅದನ್ನು ನಿಮ್ಮ ಒಂದು ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಟ್ರಿಕ್ಗಳನ್ನ ಯೂಸ್ ಮಾಡ್ತಕ್ಕಂಥದ್ದು, ಅಥವಾ ನಿಮ್ಮ ಒಂದು ಅರ್ಥ ಸಾಮರ್ಥ್ಯ ಯಾವ ರೀತಿ ಆ ರೀತಿ ಅರ್ಥ ಮಾಡ್ಕೊಳ್ತಕ್ಕಂಥದ್ದಾಗಿರ್ಬೋದು. ಸೊ ಆ ರೀತಿ ಮಾಡಬಹುದಾಗಿರುತ್ತೆ. ಮತ್ತು ಒಂದು ಅಧ್ಯಯನಕ್ಕಾಗಿ ವೇಳಾಪಟ್ಟಿಯನ್ನು ಸಹ ನೀವು ರಚಿಸ್ಕೊಳ್ಬೇಕಾಗುತ್ತೆ. ಓಕೆ, ಸೊ ಇದಕ್ಕೆಲ್ಲ ಮೇಯ್ನಾಗಿ ನೀವು ಹೈಸ್ಕೂಲ್ ಪಠ್ಯಪುಸ್ತಕಗಳೇನಿದೆ NCERT NCERT ಬುಕ್ಸ್ಗಳಿದೆಯಲ್ಲ, ಸೊ ಅದು ಮೇಯ್ನಾಗಿ ನೀವು ರೆಫರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಗಣಿತಕ್ಕಾಗಿ ಸೂತ್ರಗಳನ್ನು ಕಲಿತಕ್ಕಂಥದ್ದಾಗಿರ್ಬೋದು, ರೀಸನಿಂಗಾಗಿ ಅಭ್ಯಾಸ ಮಾಡ್ತಕ್ಕಂಥದ್ದಾಗಿರ್ಬೋದು, ಪ್ರಚಲಿತ ವಿದ್ಯಮಾನಗಳಿಗೆ ದೈನಂದಿನ ಸುದ್ದಿಗಳನ್ನು ನೀವು ಟಿಪ್ಪಣಿಯನ್ನು ಮಾಡ್ಕೊತ ಬರ್ತಕ್ಕಂಥದ್ದಾಗಿರ್ಬೋದು. ಮೇಯ್ನಾಗಿ ನೋಡ್ತಾ ಹೋದರೆ ಮಾದರಿ ಪರೀಕ್ಷೆಗಳು, ಮಾಕ್ ಟೆಸ್ಟ್ ಅಂತ ಹೇಳ್ತೀವಿ, ಮಾಕ್ ಟೆಸ್ಟ್. ಸೊ ವೆರಿ ಇಂಪಾರ್ಟೆಂಟ್. ಸೊ ನೋಡಿ ಸ್ನೇಹಿತರೆ, ಒಂದೊಂದಾಗಿ ನೋಡ್ತಾ ಹೋದರೆ ಪರೀಕ್ಷೆ ಮತ್ತು ಪಠ್ಯಕ್ರಮವನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು, ಅಂಡರ್ಸ್ಟ್ಯಾಂಡ್ ದ ಸಿಲೆಬಸ್. ಸೊ ನೋಡಿ, ಪರೀಕ್ಷೆ ಮಾದರಿ ಯಾವ ರೀತಿ, ಅಂಕಗಳ ವಿಭಜನೆ ಯಾವ ರೀತಿ, ಮತ್ತು ಆಲ್ರೆಡಿ ತೋರಿಸ್ದಾಗೆ ನಿಮಗೆ ಯಾವ ಒಂದು ಟಾಪಿಕ್ ಮೇಲೆ ಎಷ್ಟೆಷ್ಟು ಕ್ವಶನ್ಸ್ಗಳು ಬರ್ತವೆ, ಯಾವ ಒಂದು ಸಬ್ಜೆಕ್ಟ್ ಮೇಲೆ ಎಷ್ಟೆಷ್ಟು ಮಾರ್ಕ್ಸ್ಗಳು ಕೊಡ್ತಾ ಹೋಗ್ತಾರೆ. ಸೊ ಓಕೆ, ಈ ರೀತಿ ನೀವು ತಿಳ್ಕೊಳ್ಬೇಕಾಗುತ್ತೆ. ಮತ್ತು ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ವಾ, ಸೊ ಎಷ್ಟು ಪ್ರಶ್ನೆಗಳಿಗೆ ಎಷ್ಟು ನೆಗೆಟಿವ್ ಮಾರ್ಕ್ ತೆಗಿತಾರೆ ಅಂತಕ್ಕಂಥದ್ದು ನೀವು ತಿಳ್ಕೊಳ್ಬೇಕಾಗುತ್ತೆ. ಆ್ಯಂಡ್ ಕ್ರಿಯೇಟ್ ಎ ಸ್ಟ್ರಕ್ಚರ್ ಸ್ಟಡಿ ಪ್ಲ್ಯಾನ್ ವಿತ್ ಡೈಲಿ ಗೋಲ್ಸ್ ಆ್ಯಂಡ್ ಬ್ರೇಕ್ಸ್. ಪ್ರತಿನಿತ್ಯ ನಿಮ್ಮ ಒಂದು ಗೋಲ್ಸ್ ಏನಿರುತ್ತೋ ಅದ್ರ ಬಗ್ಗೆ ನೀವು ಒಂದು ಸ್ಟ್ರಕ್ಚರನ್ನು ಫಾರ್ಮೇಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪ್ರಮುಖ ವಿಭಾಗದ ಸಾಮಾನ್ಯ ವಿಜ್ಞಾನ, ಗಣಿತ, ರೀಸನಿಂಗ್ ಮತ್ತು ಸಾಮಾನ್ಯ ಜ್ಞಾನ ವಿದ್ಯಮಾನಗಳ ಪಠ್ಯಕ್ರಮವನ್ನು ವಿವರವಾಗಿ ನೋಡ್ಕೊಳ್ಬೇಕಾಗುತ್ತೆ.
ನೆಕ್ಸ್ಟು ಪ್ರತಿ ವಿಷಯದಲ್ಲಿ ನಿಮ್ಮ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳನ್ನ ಪಟ್ಟಿ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ನೀವು ಒಂದು ಸಮಯವನ್ನು ನಿಗದಿ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟ ಒಂದು ವೇಳಾಪಟ್ಟಿಯನ್ನು ತಯಾರಿಸ್ಕೊಂಡು ಅದಕ್ಕೆ ಜಾಸ್ತಿ ಕಾನ್ಸಂಟ್ರೇಷನನ್ನು ಮಾಡಿ ಹೆಚ್ಚು ಒತ್ತನ್ನು ಕೊಟ್ಟು ನೀವು ಸ್ಟಡಿಯನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸಾಮಾನ್ಯ ವಿಜ್ಞಾನ ನೋಡ್ತಾ ಹೋದಾಗೆ ಆಲ್ರೆಡಿ ಇದು ಹೈಸ್ಕೂಲ್ ಮತ್ತು PUC ವಿಜ್ಞಾನ ಪಠ್ಯ ಪುಸ್ತಕಗಳನ್ನು ಓದ್ಕೊಳ್ಬೇಕಾಗೋದು ತುಂಬ ಮುಖ್ಯ ಆಗುತ್ತೆ. ಮೇನ್ ಸೋರ್ಸ್ ಅಂತ ಹೇಳಿರೋದು NCERT ಬುಕ್ ಮತ್ತು PUCದು ಬುಕ್ಸ್ಗಳನ್ನ ನೀವು ರೆಫರ್ ಮಾಡಬಹುದು ಸಾಮಾನ್ಯ ವಿಜ್ಞಾನಕ್ಕೆ. ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ಗಣಿತನ ಮೇಯ್ನಾಗಿ ನೋಡ್ತಾ ಹೋದರೆ ಸೂತ್ರಗಳು ಮತ್ತು ಸಮಸ್ಯೆಗಳನ್ನ ಪರಿಹರಿಸ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಕಮ್ಮಿ ಟೈಮಲ್ಲಿ ಕಡಿಮೆ ಸಮಯದಲ್ಲಿ ತುಂಬ ಬೇಗ ಫಾಸ್ಟಾಗಿ ನೀವು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಕ್ಕಂಥ ಒಂದು ಮೆಥಡು ನಿಮ್ಮಲ್ಲಿ ಬರಬೇಕು. ಸ್ಟೆಪ್ಗಳೇನಿತ್ತು ಸ್ಟೆಪ್ಸ್ನ ನೀವು ಕಟ್ ಮಾಡಬೇಕಾಗುತ್ತೆ. ಸೊ ಸ್ಟೆಪ್ ಕಟ್ ಮಾಡಬೇಕಂತ ಹೇಳಿದ್ರೆ ಈಗ 2 + 3 + 5 ಏನೇನೋ ಇದೆ ಅಂತ ಅಂದ್ಕೊಂಡು ನೀವೇನು ಮಾಡಬೇಕಾಗುತ್ತೆ, ಇದನ್ನೆಲ್ಲ 3 2 5 + 5 10 ಈ ರೀತಿ ಮಾಡೋ ಬದಲು ಟೋಟಲಾಗಿ 10 ಅನ್ನೋದು ನಿಮ್ಮ ಮನಸ್ಸಿಗೆ ಆ ಒಂದು ಕ್ಷಣಕ್ಕೆ ನೋಡ್ತಗೊಂಡು ಬಂದುಬಿಡಬೇಕು. ಸೊ ತುಂಬ ಸ್ಟೆಪ್ಗಳನ್ನ ಮಾಡ್ತಾ ಹೋಗಿಬಿಡಿ, ಸ್ಟೆಪ್ಪನ್ನು ಅವಾಯ್ಡ್ ಮಾಡ್ತಾ ಹೋಗಿ ಡೈರೆಕ್ಟ್ ಆನ್ಸರ್ಸ್ಗಳಾದಷ್ಟು ಮೈಂಡಲ್ಲಿ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಆನ್ಸರ್ನ ಮಾಡ್ತಾ ಹೋಗಿ. ಓಕೆ. ಆ್ಯಂಡ್ ರೀಸನಿಂಗು ಅಷ್ಟೇ. ಆ್ಯಂಡ್ ಸಾಮಾನ್ಯ ಜ್ಞಾನ ಅಂತ ಹೇಳಿದಾಗ ಆಲ್ರೆಡಿ ಕ್ರೀಡೆ, ಸಂಸ್ಕೃತಿ, ವಿಜ್ಞಾನ, ರಾಜಕೀಯ ಮುಂತಾದ ಒಂದು ಇದು ಇಟ್ ಮೀನ್ಸ್ ಇದಕ್ಕೆ ಎಲ್ಲೇ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ ಬಿಡಿ. ಸಾಮಾನ್ಯ ಜ್ಞಾನ ಅಂತ ಹೇಳಿದಾಗ ಆಲ್ಮೋಸ್ಟು ಎಲ್ಲ ಇಟ್ ಮೀನ್ಸ್ ಸೈನ್ಸ್ ಆಗಿರ್ಬೋದು, ಸೋಷಿಯಲ್ ಆಗಿರ್ಬೋದು, ಈ ಒಂದು ವರ್ಡ್ ಸ್ಟೇಟ್ ಆಗಿರ್ಬೋದು ಮತ್ತು ನ್ಯಾಷನಲ್ ಇಟ್ ಮೀನ್ಸ್ ಕಂಟ್ರಿ ಆಗಿರ್ಬೋದು, ಎಲ್ಲದ್ರ ಬಗ್ಗೆ ಇನ್ಫಾರ್ಮೇಷನ್ಸ್ ಅಲ್ಲಿ ಬೇಕಾಗಿರುತ್ತೆ. ಸೊ ಹಾಗಾಗಿ ಮಾಡಬಹುದು, ಮಾಡಬಾರ್ದಂತ ಅಲ್ಲ, ಬಟ್ ಅದಕ್ಕೊಂದು ಎಲ್ಲೇ ಅಂತಕ್ಕಂಥದ್ದು ಖಂಡಿತವಾಗ್ಲೂ ಇರೋದಿಲ್ಲ ಸಾಮಾನ್ಯ ಜ್ಞಾನಕ್ಕೆ. ಆ್ಯಂಡ್ ನೆಕ್ಸ್ಟ್ ಪ್ರಸಿದ್ಧ ವಿದ್ಯಮಾನಗಳನ್ನ ಯಾವ ರೀತಿ ಪಡ್ಕೊಳ್ಬಹುದು, ದೈನಂದಿನ ಪತ್ರಿಕೆಗಳನ್ನು ಓದಿ ಪ್ರಮುಖ ಸುದ್ದಿಗಳನ್ನು ಗಮನ ಇಟ್ಕೊಂಡು ಓದು. ಅದಾದ ನಂತರ ಅದನ್ನು ನೀವು ಪಾಯಿಂಟನ್ನು ಸಹ ಮಾಡ್ಕೊಳ್ಬೇಕು. ಸೊ ನೀವು ನೋಡ್ತಾ ಹೋದಾಗೆ 1 ವರ್ಷದ ಕರೆಂಟ್ ಅಫೇರ್ಸ್ಗೆ ನೀವು ಸ್ಟಡಿಯನ್ನು ಮಾಡಬೇಕಾಗುತ್ತೆ. ಸೊ ಅದನ್ನು ವಿಡಿಯೋ ನೋಡ್ತೀರಾ ಅಥವಾ ಪೇಪರ್ನ ಓದ್ತೀರಾ ಅಥವಾ ಮ್ಯಾಗ್ಝೈನ್ನ ನೋಡ್ತೀರಾ. ಓಕೆ. ಸೊ ಈ ರೀತಿ ನೋಡ್ತಾ ಹೋದಾಗೆ ನಿಮಗೆ ಎಷ್ಟು ರೀತಿ ಯಾವ ರೀತಿಯಿಂದ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಕ್ಕೆ ಸಾಧ್ಯ, ಓದೋದಕ್ಕೆ ಸಾಧ್ಯ, ಸ್ಟಡಿ ಮಾಡೋದಕ್ಕೆ ಸಾಧ್ಯ, ಪ್ರಾಕ್ಟೀಸ್ ಮಾಡೋದಕ್ಕೆ ಸಾಧ್ಯ. ಸೊ ಅಷ್ಟು ಮೆಥಡ್ಗಳು, ಅಷ್ಟು ಕಡೆಯಿಂದ ನೀವು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಒಂದು ಕಡೆ ನೋಟನ್ನು ಮಾಡಿಕೊಂಡು ನಿಮ್ಮದೇ ಒಂದು ಓನ್ ನೋಟ್ಸನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆ. ಆ್ಯಂಡ್ ನೆಕ್ಸ್ಟು ಅಧ್ಯಯನ ಮಾಡಿದ ವಿಷಯಗಳನ್ನು ನಿಯಮಿತವಾಗಿ ಅಧ್ಯಯನ ಮಾಡಿದಂಥ ಈಗ ಇರ್ತಕ್ಕಂಥ ಒಂದು ಟೈಮಲ್ಲಿ ಅಧ್ಯಯನ ಮಾಡಬೇಕಾಗುತ್ತೆ. ಆಲ್ರೆಡಿ ಏನು ಮಾಡ್ತದ್ದು ರಿವಿಷನ್ನ ಮಾಡಬೇಕಾಗುತ್ತೆ ಮತ್ತು ಮಾದರಿ ಪರೀಕ್ಷೆಗಳನ್ನು ಬರೀಬೇಕಾಗಿರುತ್ತೆ. ಸೊ ಅಟ್ಲೀಸ್ಟ್ ದಿನಕ್ಕೆ ಒಂದಿಲ್ಲ ಅಂತೇಳಿ 2 ದಿನಕ್ಕೊಂದು ಅಥವಾ 3 ದಿನಕ್ಕೊಂದು ಒಂದು ಮಾಡಲ್ ಟೆಸ್ಟನ್ನು ಮಾಡ್ತಾ ಹೋಗಿ ಅಥವಾ ಮಾಕ್ ಟೆಸ್ಟನ್ನು ಅಟೆಂಡ್ ಮಾಡ್ತಾ ಹೋಗಿ. ಆ್ಯಂಡ್ ಒಂದು ಟೈಮಿಂಗ್ಸನ್ನು ಇಟ್ಕೊಳ್ಳಿ, 90 ಮಿನಿಟ್ಸ್ಗೆ ಒಂದು ಟೈಮಿಂಗ್ಸನ್ನು ಇಟ್ಕೊಂಡು ಒಂದು ಮಾಕ್ ಟೆಸ್ಟ್ನ ಒಂದು ಪೇಪರನ್ನು ತೊಗೊಂಡು ಎಷ್ಟು ಬೇಗ ಮುಗಿಸ್ತೀರಾ ಅಂತಕ್ಕಂಥ ನೋಡ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟ್ ಬಂದು ಮಾಸ್ಟರ್ ಪ್ಲ್ಯಾನ್ ಸ್ಟ್ರಾಟಜಿ ಇಂಪಾರ್ಟೆಂಟ್ ಟಿಪ್ಸ್ ಏನಂತ ಹೇಳಿದ್ರೆ ಸ್ನೇಹಿತರೆ, ಈಗ ಆಲ್ರೆಡಿ ನಿಮಗೆ ಇದು ಬಂದಿದೆ, ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿದೆ. ಸೊ ಇವಾಗ ನೀವು ಸ್ಟಡಿ ಮಾಡ್ತಕ್ಕಂಥದ್ದು ಸರಿಯಾಗಿಲ್ಲ. ಬಿಕಾಸ್ ಇಷ್ಟಲ್ಲ ಆಲ್ರೆಡಿ ನೀವು ಓದಿ ಅದನ್ನು ನೀವು ರಿವಿಷನ್ನ ಮಾಡ್ತಕ್ಕಂಥ ಒಂದು ಟೈಮ್ ಇದು ಅಂತ ಹೇಳಬಹುದಾಗಿರುತ್ತೆ. ನೋಡಿ ಸ್ನೇಹಿತರೆ, ಇಂಪಾರ್ಟೆಂಟ್ ಅಂತ ಹೇಳಿದರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಪ್ರಾಕ್ಟೀಸ್ ಮಾಡಬೇಕಂದ್ರೆ ನೀವು 8 to 9 hours ಕಂಪ್ಲೀಟಾಗಿ ನೀವು ಮಾಡಲೇಬೇಕಾಗುತ್ತೆ. ಇದಕ್ಕಿಂತ ಇನ್ನೂ 4 hours ನೀವು ಮಾಡಿದ್ರೂ ಸಹ ಬೆಟರೇ. ಬಟ್ ಮಿನಿಮಮ್ 8 ರಿಂದ 9 ಗಂಟೆಗಳ ಕಾಲ ನೀವು ಈ ಒಂದು ಪ್ರಾಕ್ಟೀಸನ್ನು ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಪ್ರಾಕ್ಟೀಸನ್ನು ಮಾಡ್ತೀರಾ ಅಂತ ಹೇಳಿದರೆ ಇಲ್ಲಿ 2 ಥರ ನಾನು ಹೇಳ್ತಾ ಹೋಗ್ತೀನಿ. ಏನಂತ ಹೇಳಿದರೆ, ಈಗ ಆಲ್ರೆಡಿ ಯಾರೆಲ್ಲ ಓದಿದಿರೋ ಸೊ ಅವರು ರಿವಿಷನನ್ನು ಮಾಡ್ಕೊಳ್ತಾ ಹೋಗಿ, ರಿವಿಷನ್ನ ಮಾಡ್ಕೊಳ್ಳಿ. ಇನ್ನೂ ಓದಿಲ್ಲ, ಇನ್ನೂ ತುಂಬ ಓದೋದಿದೆ, ಇವಾಗ ನಾವು ಸುಮಾರು ಸ್ವಲ್ಪ ಓದ್ಕೊಂಡಿದ್ದೀವಿ ಅಂತಕ್ಕಂಥವ್ರು ಏನು ಮಾಡಬೇಕು, ನೀವು ಸ್ಟಡಿಯನ್ನು ಮಾಡಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ರಿವಿಷನ್ನ ಮಾಡ್ತಕ್ಕಂಥವ್ರು ಏನಿದ್ದಾರೋ ಇವ್ರು ಬಂದು 80% ರಿವಿಷನ್ಗೆ ಟೈಮ್ ಕೊಡಿ. ಇನ್ನು 20% ಹೊಸ ವಿಷಯಗಳನ್ನು ಕಲೆಕ್ಟ್ ಮಾಡ್ತಾ ಹೋಗಿ. ಹೊಸ ವಿಷಯಗಳಿಗೆ ಕಲೆಕ್ಟ್ ಮಾಡ್ತಾ ಹೋಗಿ. ರಿವಿಷನಲ್ಲಿ 80% ಟೈಮನ್ನು ನೀವು ರಿವಿಷನ್ಗೆ ಕೊಡ್ತಾ ಹೋಗಿ. ಈಗ ಆಲ್ರೆಡಿ ಏನು ಓದಿದಿರೋ ಅದನ್ನು ರಿವಿಷನ್ ಮಾಡ್ಕೊಳ್ಳಿ. ಸೊ ಅದು ಒನ್ಲೈನರ್ ಆಗಿರ್ಬೋದು, ಅಥವಾ ನೀವು ಒಂದು PDF ಮಾಡ್ಕೊಂಡಿರ್ಬೋದು, ಅಥವಾ ಒಂದು ಶಾರ್ಟ್ ನೋಟ್ಸ ಮಾಡ್ಕೊಂಡಿರ್ಬೋದು, ಅಥವಾ ನಿಮ್ಮದೇ ಒಂದು ಓನಾಗಿ ಏನಾದ್ರು ಕ್ರಿಯೇಟ್ ಮಾಡಿರ್ಬೋದು, ಅಥವಾ ಒಂದು ಮಾಕ್ ಟೆಸ್ಟನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು. ಈ ರೀತಿ ಮಾಡಿರ್ತಕ್ಕಂಥ ಒಂದು ಪ್ರಾಕ್ಟೀಸಲ್ಲಿ ರಿವಿಷನ್ನ ಮಾಡ್ತಾ ಹೋಗಿ. ಆ್ಯಂಡ್ 20% ಎಕ್ಸ್ಟ್ರಾ ನೀವು ಕಲಿಯೋದಕ್ಕೆ ಶುರು ಮಾಡ್ತಾ ಹೋಗಿ. ಇನ್ನು ಈಗ ಸ್ಟಡಿ ಮಾಡ್ತಾ ಇದ್ದೀವಿ ಅಂತ ಹೇಳಿದವ್ರು ಏನು ಮಾಡಿ ಅಂತ ಹೇಳಿದರೆ 80% ಸ್ಟಡಿಗೆ ಕಾನ್ಸಂಟ್ರೇಷನ್ ಮಾಡಿ, 20% ಪ್ರಾಕ್ಟೀಸ್ ಇಟ್ ಮೀನ್ಸ್ ಓದಿರ್ತಕ್ಕಂಥದ್ದು ರಿವಿಷನ್ ಮಾಡ್ತಕ್ಕಂಥದ್ದಕ್ಕೆ 20% ಟೈಮನ್ನು ನೀವು ಕೊಡಬೇಕಾಗುತ್ತೆ. ಓಕೆ.
ಸೊ ಇಲ್ಲಿ ನೀವು ಮಾಡ್ತಾ ಹೋಗ್ತೀರಿ ಅಂತ ಹೇಳಿದ್ರೆ ಮಾಕ್ ಟೆಸ್ಟ್ ಆಗಿರ್ಬೋದು ಅಥವಾ ಆಬ್ಜೆಕ್ಟಿವ್ ಟೈಪ್ಸ್ ನಿಮ್ಮ ಏನು MCQs ಇದೆಯೋ ಅದಾಗಿರ್ಬೋದು, ಅಥವಾ ಮಾಕ್ ಟೆಸ್ಟ್ ಆಗಿರ್ಬೋದು, ಅಥವಾ MCQs ಆಗಿರ್ಬೋದು. ಸೊ ಈ ರೀತಿ ನೀವು ಸ್ಟಡಿಯನ್ನು ಮಾಡ್ತಾ ಹೋಗೋದು. ಆನ್ಲೈನ್ ಆಗಿರ್ಬೋದು, PDF ಫುಲ್ ಓದ್ತಕ್ಕಂಥದ್ದಾಗಿರ್ಬೋದು, ನಿಮ್ಗೆ ಯಾವ ರೀತಿ ನೋಟ್ಸ್ಗಳಿದಾವೋ ನೀವು ಯಾವ ರೀತಿ ಮಾಡ್ತಿದ್ದೀರಾ ಅಂತ ಅನ್ಕೋತಿರೋ, ಸೊ ಅದರ ಬೇಸಿಸ್ ಮೇಲೆ ನೀವು ಮಾಡ್ತಾ ಹೋಗಬಹುದಾಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ಇಲ್ಲಿ ಏನಿದೆಯೋ ಸ್ಟಡಿ ಮಾಡ್ತಕ್ಕಂಥವ್ರು ಏನಿದೆ ಇವರು ಸಿಲೆಬಸ್ಸನ್ನು ಇಟ್ಕೊಂಡು ಚಾಪ್ಟರ್ ವೈಸು ಮೊದಲಿನಿಂದ ನೀವು ಶುರು ಮಾಡ್ತಾ ಹೋಗಿ. ಸೊ ಆ್ಯಂಡ್ ಅದಾದ ನಂತರ ಅಟ್ ಎ ಟೈಮ್ 8 to 9 hours ಖಂಡಿತವಾಗ್ಲೂ ಸಾಲೋದಿಲ್ಲ ನಿಮಗೆ. ಜಾಸ್ತಿ ಒಂದು ಟೈಮನ್ನು ತೊಗೊಂಡು ಸೇಮ್ ಅಲ್ಲೇ ಒಂದು ಇದರಲ್ಲಿ ರಿವಿಷನ್ ಸಹ ಮಾಡ್ಕೊಳ್ತಾ ಹೋಗಿ. ಇವತ್ತು ಏನು ಓದಿದ್ರೋ ಅದನ್ನು ಮಾರ್ನಿಂಗ್ ಎದ್ದು ಇಲ್ಲ ಸಂಜೆ ಈವ್ನಿಂಗು, ಸೊ ಅದನ್ನು ಏನು ಓದಿರ್ತೀರೋ ಅದನ್ನು ಒಂದ್ಸರಿ ರಿವಿಷನ್ ಮಾಡ್ತಾ ಹೋಗಿ. ಓಕೆ. ಆ್ಯಂಡ್ ನೆಕ್ಸ್ಟ್ 1 hour ಫಿಸಿಕಲ್ ಫಿಟ್ನೆಸ್ ಅಂತ ಹೇಳಿದ್ರೆ, ಸೊ ಈ ಒಂದು PF ಅಂತಕ್ಕಂಥದ್ದು ಏನಿದೆಯೋ ಫಿಸಿಕಲ್ಗೆ ಸಂಬಂಧಪಟ್ಟಂತೆ ನೋಡಿ, ಪುರುಷ ಅಭ್ಯರ್ಥಿಗಳಿಗೆ ಒಂದೇ ಅವಕಾಶದಲ್ಲಿ 35 kg ಭಾರವನ್ನು 2 ನಿಮಿಷ 100 ಮೀಟರ್ ದೂರ ಹೊತ್ಕೊಂಡು ಹೋಗಬೇಕು. ಮತ್ತು 4 ನಿಮಿಷ 15 ಸೆಕೆಂಡ್ಗಳಲ್ಲಿ 1000 ಮೀಟರ್ ದೂರವನ್ನು ಓಡುವಂಥ ಒಂದು ಸಾಮರ್ಥ್ಯ ಪುರುಷರಿಗೆ ಇರಬೇಕು ಆ ಒಂದು ಟೆಸ್ಟಲ್ಲಿ. ಅದೇ ರೀತಿ ಮಹಿಳಾ ಅಭ್ಯರ್ಥಿಗಳಿಗೆ 20 kg ತೂಕವನ್ನು 2 ನಿಮಿಷದಲ್ಲಿ 100 ಮೀಟರ್ ಹೊತ್ಕೊಂಡು ಹೋಗಬೇಕು. ಮತ್ತು 5 ನಿಮಿಷ 40 ಸೆಕೆಂಡ್ಗಳಲ್ಲಿ 1000 ಮೀಟರ್ ದೂರವನ್ನು ಓಡ್ತಕ್ಕಂಥ ಒಂದು ಸಾಮರ್ಥ್ಯ ಇವ್ರಿಗೆ ಬೇಕಾಗುತ್ತೆ. ಸೊ ಹಾಗಾಗಿ ನೀವು ಅದರ ಜೊತೆಗೆ ಸ್ಟಡಿಯ ಜೊತೆಗೆ ಈ ಒಂದು 1 hour ಫಿಸಿಕಲ್ ಫಿಟ್ನೆಸ್ ಬಗ್ಗೆಯೂ ಸಹ ನೀವು ಕೇರನ್ನು ಕಾನ್ಸಂಟ್ರೇಷನ್ನ ಮಾಡಬೇಕಾಗಿರುತ್ತೆ. ಓಕೆ ಸ್ನೇಹಿತರೆ. ಆ್ಯಂಡ್ ಡೈಲಿ ನೋಟ್ಸನ್ನು ನೀವು ರಿವೈಸ್ ಮಾಡ್ತಾ ಹೋಗಿ. ಆ್ಯಂಡ್ ಮಾಕ್ ಟೆಸ್ಟ್ಗಳನ್ನು ನೀವು ಮಾಡ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟು ಕೀ ಪಾಯಿಂಟ್ಸ್ಗಳು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಟೈಮಲ್ಲಿ ನೀವು ಏನೇನು ಓದ್ತಿರ್ತೀರೋ ಅದು ನೀವು ಕೀ ಪಾಯಿಂಟ್ಸ್ನ ಮಾಡ್ಕೊಳ್ಬೇಕಾಗಿರುತ್ತೆ. ಆಲ್ರೆಡಿ ಮಾಡ್ಕೊಂಡಿರ್ತೀರ ಅಂತ ನಾನು ಅಂದ್ಕೊಳ್ತೀನಿ, ಬಿಕಾಸ್ ಈಗ ಆಲ್ರೆಡಿ ತುಂಬ ಲೇಟ್ ಆಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಕೀ ಪಾಯಿಂಟ್ಸ್ ಏನು ಮಾಡ್ಕೊಂಡಿರ್ತೀರೋ ಅದು ಡೈಲಿ ನೀವು ರಿವಿಷನ್ನ ಮಾಡ್ತಾ ಹೋಗಿ. ಮಾಡಿರ್ತಕ್ಕಂಥ ಒಂದು ಸ್ಟಡಿಯ ಮೇಲೆ ನೀವು ತುಂಬಾ ಕಾನ್ಸಂಟ್ರೇಷನ್ನ ಮಾಡ್ತಾ ಹೋಗಿ. ಆ್ಯಂಡ್ ಡೈಲಿ ಕರೆಂಟ್ ಅಫೇರ್ಸ್ನ ನೋಡ್ತಾ ಹೋಗಿ. ಡೈಲಿ ಕರೆಂಟ್ ಅಫೇರ್ಸ್ ಅದು 1 ವರ್ಷದ ಆಲ್ರೆಡಿ ಹೇಳಿದಾಗೆ 1 ಇಯರ್ದು ನೀವು ಕಂಪ್ಲೀಟಾಗಿ ನೋಡ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ಅಪ್ ಟು ಏನು ಡಿಸೆಂಬರ್ ಎಕ್ಸಾಮ್ ನಡೆಯುತ್ತೋ ಅವತ್ತಿನ ತನಕ ಅಟ್ ಡೇ ಅಲ್ಲಿ ತನಕ ಸಹ ನೀವು ಈ ಒಂದು ಕರೆಂಟ್ ಅಫೇರ್ಸ್ನ ನೀವು ಗಮನ ಹರಿಸಲೇಬೇಕಾಗಿರುತ್ತೆ. ಓಕೆ. ಆ್ಯಂಡ್ ನೆಕ್ಸ್ಟ್ ಬಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಏನಿದೆಯೋ, ಸೊ ಈ ಒಂದು ಕ್ವಶನ್ ಪೇಪರ್ ಸಹ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಪ್ಯಾಟರ್ನಲ್ಲಿ ಬರುತ್ತೆ ಎಕ್ಸಾಮಲ್ಲಿ, ಯಾವ ರೀತಿ ಕ್ವಶನ್ಸ್ಗಳು ಬರುತ್ತೆ, ಯಾವ ಒಂದು ಮೆಂಟಲ್ಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳಿರುತ್ತೆ, ಸೊ ಹೈಯರ್ ಲೆವೆಲ್ ಇರುತ್ತಾ ಲೋಯರ್ ಲೆವೆಲ್ ಇರುತ್ತಾ, ಯಾವ ಒಂದು ರೇಂಜಲ್ಲಿ ಕ್ವಶನ್ಸ್ಗಳು ಬರುತ್ತೆ ಅನ್ನೋದು ನಿಮ್ಮ ಒಂದು ಕಾನ್ಫಿಡೆಂಟ್ ಆಗಿದ್ದರೆ ಈ ಒಂದು ಮ್ಯಾಥ್ಸು ಮತ್ತು ಏನು ರೀಸನಿಂಗ್ ಅಂತ ಹೇಳಿದ್ದು ನಾನು, ಸೊ ಅದಕ್ಕೆ ಬೆಸ್ಟ್ ಈ ಕ್ವಶನ್ಗಳನ್ನ ಬಿಡಿಸ್ತಾ ಹೋದರೆ ನೀವು ಎಲ್ಲ ರೀತಿಯ ಕ್ವಶನ್ಸ್ಗಳು ಕವರ್ ಆಗ್ತಾ ಹೋಗುತ್ತೆ. ಬಿಕಾಸ್ ಯಾಕಂತ ಹೇಳಿದ್ರೆ ನೀವು ನೋಡ್ತಿರುವಾಗ CBT ಆಗಿರೋದ್ರಿಂದ ಒಂದು ಎಕ್ಸಾಮ್ ಅಂತ ತೊಗೊಂಡಾಗ ಅಲ್ಲಿ ಎಷ್ಟು ಪೇಪರ್ಸ್ಗಳು ಬಿಡುಗಡೆ ಆಗಿರುತ್ತೆ ಗೊತ್ತಾ. ಸೊ ಅಷ್ಟು ಪೇಪರ್ ಅದು ಎಷ್ಟು ವರ್ಷದ್ದು, ಇಟ್ ಮೀನ್ಸ್ ಒಂದು 10 ವರ್ಷದ ಪೇಪರ್ ಅಂತ ತೊಗೊಂಡ್ರೆ 1 ವರ್ಷಕ್ಕೆ ಸುಮಾರು ಒಂದು 20 ಪೇಪರ್ ಮೇಲಿರುತ್ತೆ. ಸೊ ಟೋಟಲಿಗೆ ಒಂದು 10 ವರ್ಷದ ತೊಗೊಂಡ್ರೆ ಸುಮಾರು ಪೇಪರು ನೀವು ಬಿಡಿಸ್ಬಹುದಾಗಿರುತ್ತೆ. ಅಲ್ಲೇ ಸುಮಾರು ಕ್ವಶನ್ಸ್ಗಳು ಸೈನ್ಸ್ಗಾಗಿರ್ಬೋದು, ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಮೆಂಟಲ್ ಎಬಿಲಿಟಿ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಅಷ್ಟು ಪೇಪರ್ಸ್ನ ಸಾಲ್ವ್ ಮಾಡಿದ್ರೆ ಸಾಕು ನೀವು ಒಂದು ಮೆಂಟಲ್ ಎಬಿಲಿಟಿ ಮತ್ತು ಮ್ಯಾಥ್ಸ್ಗೆ ಎಷ್ಟು ಸಿಗುತ್ತೆ ಗೊತ್ತಾ. ಸೊ ಅದನ್ನು ನೀವು ಎಷ್ಟು ಬೇಗ ಗ್ರೋ ಮಾಡ್ಕೋಬೋದು ಮತ್ತು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ಬೋದು, ಯಾವೊಂದು ಶಾರ್ಟ್ಕಟ್ನ ಯೂಸ್ ಮಾಡ್ಬೋದು, ಯಾವುದೊಂದು ಟ್ರಿಕ್ನ ಯೂಸ್ ಮಾಡ್ಬೋದು ಅಂತಕ್ಕಂಥದ್ದಕ್ಕೆ ಬೆಸ್ಟ್ ಈ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಆಗಿರುತ್ತೆ. ಸೊ ಆಲ್ಮೋಸ್ಟ್ ಇದನ್ನು ನೀವು ಡೈಲಿ ಒಂದೊಂದು ಮಾಕ್ ಟೆಸ್ಟ್ ಅಂತಲೇ ಇಟ್ಕೊಂಡು ಬಿಡಿಸ್ತಾ ಹೋಗಿ 90 ನಿಮಿಷಕ್ಕೆ ನಿಮಗೆ ಒಂದು ಬೆಟರ್ ಆಗಿರ್ತಕ್ಕಂಥ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಏನಿದೆಯೋ, ಸೊ ಈ ಒಂದು ಕ್ವಶನ್ ಪೇಪರ್ ಸಹ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಪ್ಯಾಟರ್ನಲ್ಲಿ ಬರುತ್ತೆ ಎಕ್ಸಾಮಲ್ಲಿ, ಯಾವ ರೀತಿ ಕ್ವಶನ್ಸ್ಗಳು ಬರುತ್ತೆ, ಯಾವ ಒಂದು ಮೆಂಟಲ್ಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳಿರುತ್ತೆ, ಸೊ ಹೈಯರ್ ಲೆವೆಲ್ ಇರುತ್ತಾ ಲೋಯರ್ ಲೆವೆಲ್ ಇರುತ್ತಾ, ಯಾವ ಒಂದು ರೇಂಜಲ್ಲಿ ಕ್ವಶನ್ಸ್ಗಳು ಬರುತ್ತೆ ಅನ್ನೋದು ನಿಮ್ಮ ಒಂದು ಕಾನ್ಫಿಡೆಂಟ್ ಆಗಿದ್ದರೆ ಈ ಒಂದು ಮ್ಯಾಥ್ಸು ಮತ್ತು ಏನು ರೀಸನಿಂಗ್ ಅಂತ ಹೇಳಿದ್ದು ನಾನು, ಸೊ ಅದಕ್ಕೆ ಬೆಸ್ಟ್ ಈ ಕ್ವಶನ್ಗಳನ್ನ ಬಿಡಿಸ್ತಾ ಹೋದರೆ ನೀವು ಎಲ್ಲ ರೀತಿಯ ಕ್ವಶನ್ಸ್ಗಳು ಕವರ್ ಆಗ್ತಾ ಹೋಗುತ್ತೆ. ಬಿಕಾಸ್ ಯಾಕಂತ ಹೇಳಿದ್ರೆ ನೀವು ನೋಡ್ತಿರುವಾಗ CBT ಆಗಿರೋದ್ರಿಂದ ಒಂದು ಎಕ್ಸಾಮ್ ಅಂತ ತೊಗೊಂಡಾಗ ಅಲ್ಲಿ ಎಷ್ಟು ಪೇಪರ್ಸ್ಗಳು ಬಿಡುಗಡೆ ಆಗಿರುತ್ತೆ ಗೊತ್ತಾ. ಸೊ ಅಷ್ಟು ಪೇಪರ್ ಅದು ಎಷ್ಟು ವರ್ಷದ್ದು, ಇಟ್ ಮೀನ್ಸ್ ಒಂದು 10 ವರ್ಷದ ಪೇಪರ್ ಅಂತ ತೊಗೊಂಡ್ರೆ 1 ವರ್ಷಕ್ಕೆ ಸುಮಾರು ಒಂದು 20 ಪೇಪರ್ ಮೇಲಿರುತ್ತೆ. ಸೊ ಟೋಟಲಿಗೆ ಒಂದು 10 ವರ್ಷದ ತೊಗೊಂಡ್ರೆ ಸುಮಾರು ಪೇಪರು ನೀವು ಬಿಡಿಸ್ಬಹುದಾಗಿರುತ್ತೆ. ಅಲ್ಲೇ ಸುಮಾರು ಕ್ವಶನ್ಸ್ಗಳು ಸೈನ್ಸ್ಗಾಗಿರ್ಬೋದು, ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಮೆಂಟಲ್ ಎಬಿಲಿಟಿ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಅಷ್ಟು ಪೇಪರ್ಸ್ನ ಸಾಲ್ವ್ ಮಾಡಿದ್ರೆ ಸಾಕು ನೀವು ಒಂದು ಮೆಂಟಲ್ ಎಬಿಲಿಟಿ ಮತ್ತು ಮ್ಯಾಥ್ಸ್ಗೆ ಎಷ್ಟು ಸಿಗುತ್ತೆ ಗೊತ್ತಾ.
ಸೊ ಅದನ್ನು ನೀವು ಎಷ್ಟು ಬೇಗ ಗ್ರೋ ಮಾಡ್ಕೋಬೋದು ಮತ್ತು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ಬೋದು, ಯಾವೊಂದು ಶಾರ್ಟ್ಕಟ್ನ ಯೂಸ್ ಮಾಡ್ಬೋದು, ಯಾವುದೊಂದು ಟ್ರಿಕ್ನ ಯೂಸ್ ಮಾಡ್ಬೋದು ಅಂತಕ್ಕಂಥದ್ದಕ್ಕೆ ಬೆಸ್ಟ್ ಈ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಆಗಿರುತ್ತೆ. ಸೊ ಆಲ್ಮೋಸ್ಟ್ ಇದನ್ನು ನೀವು ಡೈಲಿ ಒಂದೊಂದು ಮಾಕ್ ಟೆಸ್ಟ್ ಅಂತಲೇ ಇಟ್ಕೊಂಡು ಬಿಡಿಸ್ತಾ ಹೋಗಿ 90 ನಿಮಿಷಕ್ಕೆ ನಿಮಗೆ ಒಂದು ಬೆಟರ್ ಆಗಿರ್ತಕ್ಕಂಥ. ಮತ್ತು ಸ್ನೇಹಿತರೆ, ಎರರ್ ಬುಕ್ ಮತ್ತು ವೀಕ್ಲಿ ಗೋಲ್ ಪ್ಲಾನಿಂಗ್ ಹೇಳಿದಾಗ ನಿಮ್ಗೆ ಗೊತ್ತಿರುವ ಹಾಗೆ 1 ಇಯರ್ ಕರೆಂಟ್ ಅಫೇರ್ಸ್ನ ನೀವು ಒಂದು ಕಡೆ ಕೀ ಪಾಯಿಂಟನ್ನು ಮಾಡಿಕೊಂಡು ಇದನ್ನು ಪ್ರಾಕ್ಟೀಸ್ ಈಗ ನೋಡ್ಕೊಳ್ಬೇಕಾಗುತ್ತೆ. ಆ್ಯಂಡ್ 1 ಲೈನ್ ನೋಟ್ಸು ನೀವೇನು ಓದಿರ್ತೀರೋ ಈಗ ಅಪ್ ಟು ಎಲ್ಲಾನು PUC ನೋಟ್ಸ್ಗಳಾಗಿರ್ಬೋದು, DSCRT NCERT ಬುಕ್ಸ್ಗಳಾಗಿರ್ಬೋದು, ಸೊ ಅದನ್ನೆಲ್ಲ ನೀವು ಆಲ್ರೆಡಿ ಸ್ಟಡಿ ಮಾಡಿರ್ತೀರಲ್ವ. ಸೊ ಅದನ್ನು 1 ಲೈನ್ಗೆ ನೀವು ಮಾಡ್ಕೊಂಡು ಗೊತ್ತು ಡೆಫಿನೆಟಾಗಿ ಮಾಡ್ಕೊಳ್ತೀರಿ ಕೀ ಪಾಯಿಂಟ್ಸ್ಗಳು. ಸೊ ಅದನ್ನು ನೀವು ರೆಫರ್ ಮಾಡ್ತಾ ಹೋಗಿ. ಆ್ಯಂಡ್ ಮಾಕ್ ಟೆಸ್ಟ್ಗಳನ್ನ ಇದು ಮಾಡ್ತಾ ಹೋಗಿ. ಸೊ ಮಾಕ್ ಟೆಸ್ಟಲ್ಲಿ ನಿಮ್ಗೆ ಏನು ಮಿಸ್ಟೇಕ್ಸ್ ಆಗ್ತಿದೆ, ಟೈಮ್ ಮ್ಯಾನೇಜ್ಮೆಂಟ್ ಆಗ್ತಿಲ್ವಾ, ಅಥವಾ ಮಾಡ್ತಕ್ಕಂಥದ್ರಲ್ಲಿ ಏನೋ ಗೊಂದಲಗಳಾಗ್ತಿದೆಯಾ, ಅಥವಾ ಎಲ್ಲಿ ಏನು ತಪ್ಪಾಗ್ತಿದೆ ಅಂತಕ್ಕಂಥದ್ದನ್ನ ನೀವು ರಿಯಲೈಸ್ ಮಾಡ್ಕೋಬೇಕಾಗುತ್ತೆ. ಮಿಸ್ಟೇಕ್ಸ್ನ ಎಲ್ಲಿ ತಪ್ಪಾಗಿದೆ ಅಂತಕ್ಕಂಥ ನೀವು ರಿಯಲೈಸ್ ಮಾಡಿಕೊಂಡು ಅದನ್ನು ಸರಿ ಮಾಡ್ತಕ್ಕಂಥದ್ದನ್ನ ನೀವು ಮಾಡ್ತಕ್ಕಂಥ ಒಂದು ಕೆಲಸ ಆಗಿರುತ್ತೆ. ಆ್ಯಂಡ್ ಶಾರ್ಟ್ ನೋಟ್ಸ್ಗಳನ್ನ ಮಾಡ್ಕೊಳ್ತಾ ಹೋಗಿ, ಅದನ್ನು ಪ್ರೋಗ್ರೆಸ್ ಮಾಡ್ತಾ ಹೋಗಿ. ಆ್ಯಂಡ್ PDF ಏನಿರುತ್ತೋ ಸೊ ಅದನ್ನು ಸಹ ನೀವು ಡೆಫಿನೆಟಾಗಿ ಓದ್ಕೊಳ್ತಾ ಹೋಗಿ. ಸೊ ಇದು ಬಂದು ಒಂದು ವೀಕ್ಲಿ ಮಾಡ್ತಕ್ಕಂಥದ್ದು. ಸೊ ಏನು ಪ್ರಾಕ್ಟೀಸ್ ಡೈಲಿ ಮಾಡಿ ಅಂತ ಹೇಳಿದ್ನೋ ಅದು ಓಕೆ. ಈ ಮಾಕ್ ಟೆಸ್ಟ್ ಡೈಲಿ ಮಾಡ್ತೀರಾ ಅಥವಾ ಏನು ಮಾಕ್ ಟೆಸ್ಟ್ ಮಾಡಿದ್ದೀವಿ ಅಂತಕ್ಕಂಥದ್ದನ್ನ ನೀವು ವೀಕ್ಲಿ ಒಂದ್ಸಲಿ ಅನಾಲಿಸಿಸ್ ಮಾಡ್ತಾ ಹೋಗಿ. ಓಕೆ. ಆ್ಯಂಡ್ ನೆಕ್ಸ್ಟ್ ಬಂದು ನಿಮ್ಮ ಗುರಿಗಳನ್ನು ಸ್ಪಷ್ಟಪಡಿಸ್ಕೋಸ್ಕರ ಒಂದು ಸೆಟ್ ಗೋಲ್ ಬೋರ್ಡನ್ನು, ಗುರಿ ಬೋರ್ಡ್ ಅಂತಕ್ಕಂಥದ್ದು ಏನಿದೆಯೋ ಗೋಲ್ ಬೋರ್ಡನ್ನ ನೀವು ಸೆಟ್ ಮಾಡ್ಕೊಳ್ತಾ ಹೋಗಿ. ಒಂದು ಗೋಡೆ ಮೇಲೆ ಹಾಕ್ಬಿಟ್ಟು ಸೆಟ್ ಮಾಡಿ ನಿಮ್ಮ ಗುರಿಗಳನ್ನು ಸ್ಪಷ್ಟಪಡಿಸೋದಕ್ಕೋಸ್ಕರ, ಟ್ರ್ಯಾಕ್ ಮಾಡೋದಕ್ಕೋಸ್ಕರ, ಸಾಧಿಸೋಕ್ಕೋಸ್ಕರ ಪದೇ ಅದು ನೋಡಿ ನಿಮ್ಮ ಒಂದು ಆತ್ಮವಿಶ್ವಾಸ ಜಾಸ್ತಿ ಆಗಬೇಕು. ಮತ್ತು ಅದು ನೋಡಿದ ತಕ್ಷಣ ಮಾಡಬೇಕಲ್ಲ ಅಂತಕ್ಕಂಥ ಒಂದು ನಿಮ್ಮ ಒಂದು ಇದು ಕಾತುರ ಜಾಸ್ತಿ ಆಗ್ತಾ ಹೋಗಬೇಕಾಗುತ್ತೆ. ಸೊ ಹಾಗೆ ನೀವು ಒಂದು ಗುರಿಯನ್ನು ಸೆಟ್ ಮಾಡ್ತಾ ಹೋಗಿ, ಗುರಿ ಬೋರ್ಡನ್ನು ನೀವು ಹಾಕೊಳ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟ್ ಬಂದು ಮೆಂಟಲ್ ಹೆಲ್ತ್, ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಇದಕ್ಕೆ ನೀವು ಸರಿ ಹೋಗ್ಬೇಕಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾದ ಜಸ್ಟ್ ಕ್ಲಾಸಸ್ ಮಾತ್ರ ನೀವೇ ನೋಡಬೇಕು. ಇನ್ಫಾರ್ಮೇಷನ್ ಬೇಕಾ, ಕ್ರೋಮಲ್ಲಿ ನೀವು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕಾ, ಗೂಗಲಲ್ಲಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕು. ಸೊ ಅಷ್ಟಕ್ಕೆ ಮಾತ್ರ ಯೂಸ್ ಮಾಡಬೇಕು. ಬೇರೆ ಒಂದು ಚಾಟ್ ಮಾಡೋದು, ಮೆಸೇಜ್ ಮಾಡೋದು, ವಾಟ್ಸಪ್ ನೋಡೋದು, ಅಥವಾ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಟೈಮ್ ಸ್ಪೆಂಡ್ ಮಾಡೋದು, ವೀಡಿಯೋಸ್ಗಳು ನೋಡೋದು, ಸೊ ಈ ರೀತಿ ಶಾರ್ಟ್ಸ್ಗಳು, ಓಕೆ, ಇದಕ್ಕೆಲ್ಲ ಅವಾಯ್ಡ್ ಮಾಡ್ತಾ ಹೋಗಿ. ಸೊ ಆದಷ್ಟು ನಿಮಗೆ ಎಷ್ಟಕ್ಕೆ ಅವಶ್ಯಕತೆ ಇದೆ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ಕೊಳ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟ್ ಸ್ಟಡಿ ಬುಡ್ಡಿ ಅಂತ ಹೇಳಿದ್ರೆ ನಾವು ಒಬ್ಬರನ್ನೇ ಓದ್ತಾ ಇದ್ದರೆ ಮೆಂಟಲಿ ಸುಮ್ಮನೆ ಟಾರ್ಚರ್ ಅನಿಸ್ಬಿಡುತ್ತೆ. ಆ್ಯಂಡ್ ಬೇಜಾರು, ಬೋರು ಈ ರೀತಿ ಎಲ್ಲ ಬರುತ್ತೆ. ಅದಕ್ಕೋಸ್ಕರ ಸಹಚರ, ಇಟ್ ಮೀನ್ಸ್ ಸ್ನೇಹಿತರನ್ನ ಜೊತೆಗೆ ಹಾಕ್ಕೊಳ್ಳಿ. ಅವ್ರೇನೋ ಒಂದು ಎಕ್ಸಾಮ್ನ ಬರಿತಾ ಇದ್ದಾರೆ ಅಂತ ಹೇಳಿದ್ರೆ ಜೊತೆಗೆ ಗುಂಪು ಚರ್ಚೆಯನ್ನು ಮಾಡ್ತಾ ಹೋಗಿ. ಒಂದು ಆ್ಯಕ್ಟಿವಿಟೀಸ್ಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ಇದು ಗೊತ್ತಾಗುತ್ತೆ. ಸೊ ಏನು ಐಡಿಯಾಸ್ ಬರ್ಬೋದು ಇಬ್ರಿಗೂ ಸಹ ನೋಡ್ತಾ ಹೋದಾಗೆ. ಮತ್ತು ಮೇಯ್ನಾಗಿ ಪದೇ ನೀರನ್ನು ಕುಡೀರಿ. ಓಕೆ. ಸೊ ಇದು ಒಂದು ಮೇಯ್ನ್ ಇಂಪಾರ್ಟೆಂಟ್. ಮತ್ತು ಡೀಪ್ ಬ್ರೆತ್ತನ್ನು ತಗೊಳ್ತಾ ಹೋಗಿ, ಉಸಿರಾಡ್ತಕ್ಕಂಥದ್ದು. ಸೊ ನಾವು ಓದ್ತಾ ಏನಾಗುತ್ತೆ, ಸೈಲೆಂಟಾಗಿ ಒಂದು ನೆಗೆಟಿವ್ ಥಾಟ್ಸ್ ಅಥವಾ ನೆಗೆಟಿವ್ ಅಂತಕ್ಕಂಥದ್ದು ನಮ್ಮ ಮೈಂಡೆಲ್ಲ ಹೊರಿಸ್ಕೊಬಿಡುತ್ತೆ. ಒಂಥರ ಬಾಯಿ ಹುಡುಕ್ತಕ್ಕಂಥದ್ದಾಗಿರ್ಬೋದು, ಸೊ ಉಸಿರು ಕಟ್ತಂಗಾಗಿರಬಹುದು. ಹಾಗಾಗಿ ಡೀಪ್ ಬ್ರೆತ್ತನ್ನು ತಗೊಳ್ತಾ ಹೋಗಿ ಡೈಲಿ ಅಷ್ಟೇ ಒಂದು ಟೈಮನ್ನು ಇಟ್ಕೊಂಡು ಅದಕ್ಕೆ ಸಹ ಮಾಡ್ತಾ ಹೋಗಿ. ಆ್ಯಂಡ್ ಮೆಡಿಟೇಷನ್ ವೆರಿ ಇಂಪಾರ್ಟೆಂಟು. ಧ್ಯಾನ ಅಂತಕ್ಕಂಥದ್ದು ನೀವು ನೋಡಿರಬಹುದು, ಹಿಡ್ಕೊಂಡಂಗೆ ಆಗ್ಬಿಡುತ್ತೆ. ಸೊ ಹಾಗಾಗಿ ಈ ಒಂದು ಮೆಡಿಟೇಷನ್ ಧ್ಯಾನ ಸಹ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಇಷ್ಟೆಲ್ಲ ಮಾಡಬೇಕು, ಇಷ್ಟೆಲ್ಲ ಓದಬೇಕು ಅಂದರೆ ಇನ್ನರ್ ಪೀಸ್ ಔಟರ್ ಪರ್ಫಾರ್ಮೆನ್ಸ್ ಅಂದರೆ ನಾವು ಒಳಗಡೆ ಯಾವ ರೀತಿ ಇರ್ತೀವೋ ಹಾಗೆ ಹೊರಗಡೆ ನಾವು ಬದುಕೋದಕ್ಕೆ ಸಾಧ್ಯ ಆಗುತ್ತೆ, ಸ್ಟಡಿ ಆಗೋದಕ್ಕೆ ಸಾಧ್ಯ ಆಗುತ್ತೆ, ಪ್ರಾಕ್ಟೀಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಮೆಂಟಲ್ ಹೆಲ್ತ್ ಚೆನ್ನಾಗಿದ್ರೆ ಆ್ಯಂಡ್ ಫಿಸಿಕಲ್ ಹೆಲ್ತು ಅಷ್ಟೇ ಮುಖ್ಯ, ಮೆಂಟಲ್ ಹೆಲ್ತಿಯಾಗಿದ್ದರೆ ನಾವು ಹೊರಗಡೆ ಕೊಡ್ತಕ್ಕಂಥ ಪರ್ಫಾರ್ಮೆನ್ಸು ಸಹ ಅಷ್ಟೇ ಇಂಪಾರ್ಟೆಂಟಾಗಿ ನಾವು ಕೊಡಬಹುದಾಗಿರುತ್ತೆ. ಓಕೆ. ಆ್ಯಂಡ್ ನೆಕ್ಸ್ಟ್ RRB ಎಕ್ಸಾಮ್ ಬರೀಬೇಕಾದ್ರೆ ನಿಮಗೆ ಕೊಡ್ತಕ್ಕಂಥದ್ದು ಟೈಮ್ ಎಷ್ಟು ಅಂತ ಹೇಳಿದ್ರೆ 90 ನಿಮಿಷಗಳು. ಸೊ ಇದನ್ನು ನೀವು 2 ಪಾರ್ಟನ್ನು ಮಾಡ್ಕೊಳ್ಳಿ. ಒಂದು 75 + 15 ಅಥವಾ 80 + 10 ಈ ರೀತಿ 2 ಪಾರ್ಟನ್ನು ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಸ್ನೇಹಿತರೆ, 75 ನಿಮಿಷ ಅಥವಾ 80 ನಿಮಿಷದಲ್ಲಿ ನೀವು ಆಲ್ಮೋಸ್ಟ್ ಎಲ್ಲ ಒಂದು ಪೇಪರ್ನ ಕಂಪ್ಲೀಟಾಗಿ ಅಟೆಂಡ್ ಮಾಡಬೇಕಾಗಿರುತ್ತೆ. ನಿಮಗೆ ಎಷ್ಟು ಗೊತ್ತಿರುತ್ತೋ ಅಥವಾ ನೀವು ಏನು ಮಾಡ್ತಿರೋ, ಏನು ಮಾಡ್ತಾಯಿದ್ರೋ ಎಲ್ಲ ಅಟ್ಲೀಸ್ಟ್ ನಿಮಗೆ 75ರಿಂದ 80 ನಿಮಿಷದಲ್ಲಿ ಫುಲ್ ಕಂಪ್ಲೀಟ್ ಆಗ್ತಕ್ಕಂಥ ಒಂದು ಟೈಮನ್ನು ಸೆಟ್ ಮಾಡ್ಕೊಳ್ತಾ ಹೋಗಿ. ಆ್ಯಂಡ್ ಇನ್ನು ಉಳಿದಿರ್ತಕ್ಕಂಥ 15 ನಿಮಿಷ 10 ನಿಮಿಷ ಏನಿದೆಯೋ ನಿಮಗೆ ನೋಡಬಹುದು. ನೀವು ಪೇಪರೆಲ್ಲ ಏನಾದರೂ ಇದ್ದರೆ
ಸೊ ಪೇಪರ್ ಕೊಟ್ಟರೆ, ಕ್ವಶನ್ ಪೇಪರ್ ಕೊಟ್ಟರೆ ಒಂದೇ ಸಾರಿ ನೀವು ಕಣ್ಣಾಡಿಸಿದ್ರೆ ಎಲ್ಲ ಪೇಪರ್ ಇರ್ತಕ್ಕಂಥ ಕ್ವಶನ್ಸ್ಗಳು ಕಣ್ಮುಂದೆ ಬರುತ್ತೆ. ಬಟ್ ಈ ಒಂದು CBT ಕಂಪ್ಯೂಟರ್ ಬೇಸ್ಡ್ ಟೆಸ್ಟಲ್ಲಿ ನಿಮ್ಗೆ ಹಾಗಿಲ್ಲ, ಒಂದು ಸಾರಿ ಒಂದೇ ಕ್ವಶನ್ ಬರ್ತಕ್ಕಂಥದ್ದು. ಸೊ ಅದನ್ನು ಅಟೆಂಡ್ ಮಾಡಿಲ್ವಾ ಅಥವಾ ಆನ್ಸರ್ನ ತಪ್ಪು ಮಾಡಿದ್ದೀವಾ ಸರಿ ಮಾಡಿದ್ದೀವಾ ಅಂತ ನಾವು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ, ಒಂದು ಪಾಯಿಂಟು. ಹಾಗಾಗಿ ನೀವು 75-80 ನಿಮಿಷದಲ್ಲಿ ಫುಲ್ ಕಂಪ್ಲೀಟಾಗಿ ಪೇಪರ್ನ ರೆಡಿ ಮಾಡಿ ಆನ್ಸರ್ನ ಮಾಡಿ, ಇನ್ನು ಉಳಿದಿರ್ತಕ್ಕಂಥ 10-15 ನಿಮಿಷದಲ್ಲಿ ನೀವು ಚೆಕ್ಕನ್ನು ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಇನ್ನೊಂದು ಪಾಸಿಟಿವ್ ಅಂಡ್ ಪ್ಲಸ್ ಪಾಯಿಂಟ್ ಏನಂತ ಹೇಳಿದರೆ, ಒಂದು ಸಾರಿ ನೀವು ಕ್ವೆಶನ್ಗೆ ಆನ್ಸರ್ನ ಮಾಡಿದಿರಿ ಅಂತ ಹೇಳಿದರೆ ಮತ್ತು ನೀವು ಚೇಂಜನ್ನು ಮಾಡಬಹುದು. ಸೊ ಅದೊಂದು ಬೆನಿಫಿಟ್ ಇದೆ ಇಲ್ಲಿ. ಪೇಪರೆಲ್ಲ ಒಂದು ಸಾರಿ ಟಿಕ್ಕನ್ನು ಮಾಡಿದ್ರೆ, ಒಂದು ಸಾರಿ ಶೇಡ್ ಮಾಡಿದ್ರೆ ಮುಗೀತು, ಅಲ್ಲಿ ಮತ್ತೆ ಸರಿ ಮಾಡ್ತಕ್ಕಂಥ ಒಂದು ಚಾನ್ಸ್ ಇಲ್ಲ. ಬಟ್ CBTನಲ್ಲಿ ಒಂದು ಸಾರಿ ತಪ್ಪಾಗಿದೆ ಆನ್ಸರು, ಇಲ್ಲ ಇದು ಸರಿ ಇತ್ತು ಅಂತ ನಮ್ಗೆ ಅನಿಸಿದ್ರೆ ಅದನ್ನ ಚೇಂಜ್ ಮಾಡಬಹುದು. ಸೊ ಹಾಗಾಗಿ ಲಾಸ್ಟ್ 10-15 ಮಿನಿಟ್ಸ್ ಏನು ಮಾಡಿ, ನೀವು ಲಾಸ್ಟಲ್ಲಿ ಚೆಕ್ ಮಾಡ್ಕೊಳ್ತಾ ಬನ್ನಿ, ಯಾವ್ದು ಸರಿ ಇದೆ, ಯಾವ್ದು ತಪ್ಪಾಗಿದೆ, ಅಥವಾ ಯಾವುದಕ್ಕೆ ಹಾಕಿಲ್ಲ, ಯಾವುದಕ್ಕೆ ಹಾಕಿದ್ದೀನಿ. ಓಕೆ, ಸೊ ಈ ರೀತಿ ನೀವು 10 ಮಿನಿಟ್ಸಲ್ಲಿ ನೀವು ಚೆಕ್ಔಟನ್ನು ಮಾಡ್ಕೊಳ್ಬೋದು. ಹಾಗಾಗಿ 75-80 ನಿಮಿಷದಲ್ಲಿ ಫುಲ್ ಕಂಪ್ಲೀಟಾಗಿ ಆ ಒಂದು ಪೇಪರನ್ನ ನೀವು ಸಾಲ್ವ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ನಿಮ್ಮಲ್ಲಿ ಬರಬೇಕಾಗುತ್ತೆ. ಸೊ ಇದು ಬರಬೇಕಂತ ಹೇಳಿದ್ರೆ ನೀವೇನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ, ಸ್ಮಾರ್ಟ್ ಪ್ಲ್ಯಾನನ್ನು ಮಾಡಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಸ್ಮಾರ್ಟ್ ಸ್ಕಿಲ್ಗಳಿರಬೇಕಾಗುತ್ತೆ. ಅದರ ಜೊತೆಗೆ ಸ್ಮಾರ್ಟ್ ಸ್ಟಡಿ ಇರಬೇಕಾಗುತ್ತೆ. ಆ್ಯಂಡ್ ಶಾರ್ಟ್ಕಟ್ ಟ್ರಿಕ್ಸ್ ಇರಬೇಕಾಗುತ್ತೆ, ಟ್ರಿಕ್ಸು. ಸೊ ಆ್ಯಂಡ್ ಫಾರ್ಮುಲಾಸ್ಗಳು. ಓಕೆ, ಆ್ಯಂಡ್ ಮೇಯ್ನ್ ಏನಂತ ಹೇಳಿದರೆ ಸ್ಪೀಡ್ ಇರಬೇಕಾಗುತ್ತೆ. ನಿಮಗೆ ಎಷ್ಟು ಸ್ಪೀಡಾಗಿ ನೀವು ಕೆಲಸವನ್ನು ಮಾಡ್ತೀರೋ ಅಷ್ಟು ಬೇಗ ಎಲ್ಲ ಕ್ವೆಶನ್ಸ್ಗಳು ಅಟೆಂಡನ್ನು ಮಾಡಬಹುದಾಗಿರುತ್ತೆ. ಓಕೆ ಸ್ನೇಹಿತರೆ, ಸೊ ಇದು ಇವತ್ತಿನ ಒಂದು ವಿಡಿಯೋ ಆಗಿತ್ತು. ಸೊ RRBಲಿ ನೀವು ಒಂದು ಪ್ಲ್ಯಾನನ್ನು ಹೇಗೆ ಮಾಡ್ಕೋಬೇಕು ಆ್ಯಂಡ್ ಸ್ಟ್ರಾಟಜಿ ಏನು ಯೂಸ್ ಮಾಡಬೇಕು, ಆ್ಯಂಡ್ ಮೇಯ್ನಾಗಿ ಒಂದು ಟೈಮ್ ಟೇಬಲನ್ನು ಹಾಕ್ಕೊಳ್ಳಿ. ಸೊ 8 to 9 ಏನು ಅವರ್ಸ್ ಇದೆಯೋ ಅದಕ್ಕಿಂತ ಜಾಸ್ತಿ ಓದಬೇಕಂತ ಅಂದ್ಕೊಂಡಿದ್ದೀರಾ, ಸೊ ಒಂದು ಟೈಮ್ ಟೇಬಲನ್ನು ಹಾಕ್ಕೊಳ್ಳಿ. ನೀವು ಯಾವುದಲ್ಲಿ ವೀಕ್ ಇದ್ದೀರಾ ಅದಕ್ಕೆ ಸ್ವಲ್ಪ ಜಾಸ್ತಿ ಟೈಮನ್ನು ಕೊಡಿ, ಯಾವುದಾದ್ರು ಸ್ಟ್ರಾಂಗ್ ಇದ್ದೀರಾ ಸೊ ಅದನ್ನು ರಿವಿಷನ್ನ ನೋಡ್ತಾ ಹೋಗಿ. ಆಲ್ರೆಡಿ ಓದಿರ್ತಕ್ಕಂಥದ್ದನ್ನ ನೀವು ಪ್ರಾಕ್ಟೀಸ್ ಆ್ಯಂಡ್ ಮಾಕ್ ಟೆಸ್ಟ್ಗಳ ಮೂಲಕ ಸರಿ ಮಾಡ್ಕೊಳ್ತಾ ಹೋಗಿ. ಯಾರೆಲ್ಲ ಇನ್ನೂ ಓದಬೇಕಂತಿರೋ ಸಿಲೆಬಸ್ ಪ್ರಕಾರ ಓದ್ತಾ ಹೋಗಿ. ಆ್ಯಂಡ್ ಡೆಫಿನೆಟಾಗಿ ಮಾಕ್ ಟೆಸ್ಟ್ ಮತ್ತು ಒಂದು ಟೈಮ್ನ ಸೆಟ್ ಮಾಡಿಕೊಂಡು ಪೇಪರ್ನ ಬಿಡಿಸ್ತಕ್ಕಂಥ ಒಂದು ಪ್ರಾಕ್ಟೀಸನ್ನು ಯಾರೂ ಬಿಡೋದಕ್ಕೆ ಹೋಗಬೇಡಿ. ಸೊ ಅದೇ ಮೇಯ್ನು CBTನಲ್ಲಿ ಮೇಯ್ನಾಗಿ ಬರ್ತಕ್ಕಂಥದ್ದು ಅದೇ ಟೈಮ್ ಸೆಟ್ಟಿಂಗ್ಸು, ಮಾಕ್ ಟೆಸ್ಟ್ ಮಾಡ್ತಕ್ಕಂಥದ್ದು, ಕರೆಕ್ಟಾಗಿ ಆ ಒಂದು ಟೈಮಲ್ಲಿ ಒಂದು ಪೇಪರ್ನ ಸಾಲ್ವ್ ಮಾಡ್ತಕ್ಕಂಥ ಒಂದು ಕೇಪಬಿಲಿಟಿ ಬರಬೇಕಾಗಿರ್ತಕ್ಕಂಥದ್ದು. ಓಕೆ ಸ್ನೇಹಿತರೆ, ಇಷ್ಟನ್ನು ಹೇಳ್ತಾ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ, ನಿಮ್ಗೆ ಯೂಸ್ಫುಲ್ ಅಂತ ಹೇಳ್ತಾ ಯಾರೆಲ್ಲ ವಿಡಿಯೋ ನೋಡ್ತೀರಾ ದಯವಿಟ್ಟು ಒಂದು ಲೈಕನ್ನು ಕೊಡಿ ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.